ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶಿಕ್ಷಕನಿಗೆ ಚಪ್ಪಲಿ ಹಾರವನ್ನು ಹಾಕಿ ಮೆರವಣಿಗೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸವಣೂರಿನ ಸಿಪಿಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಅನ್ನು ಅಮಾನತು ಮಾಡಲಾಗಿದೆ. ಹಾವೇರಿ ಎಸ್ಪಿ ಯಶೋಧ ವಂಟಗೂಡಿ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಕ್ರಮಕ್ಕೆ ಎಸ್ಪಿ ಮುಂದಾಗಿದ್ದಾರೆ. ಸಿಪಿಐ ದೇವಾನಂದ್, ಕಾನ್ಸ್ಟೇಬಲ್ ಮಲ್ಲಿಕಾರ್ಜುನ್ ಅಮಾನತಾಗಿದ್ದಾರೆ. ಶಿಕ್ಷಕನಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದಂಥ ಪ್ರಕರಣ ಇದು. ಡಿಸೆಂಬರ್ 10ರಂದು ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದಲ್ಲಿ ನಡೆದಂತಹ ಘಟನೆ. ಕಾಕಿ ಮುಂದೆ ಹಲ್ಲೆ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಈಗ ಎಸ್ಪಿ ಯಶೋಧ ಅವರು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾ ಹೋಗ್ತಾರೆ. ಹಣಗಿ, ಹಾವೇರಿ ಎಸ್ಪಿ ಯಶೋಧ ವಂಟಗೂಡಿಯವರು ಏನು ಆದೇಶವನ್ನು ಹೊರಡಿಸಿದ್ದಾರೆ? ಡಿಸೆಂಬರ್ 10ರಂದು ಏನು ಹಾವೇರಿ ಜಿಲ್ಲೆಯಲ್ಲಿ ಶಿಕ್ಷಕನ ಮೇಲೆ, ಅದೇ ಪ್ರಾಥಮಿಕ ಉರ್ದು ಶಾಲೆಯ ಶಿಕ್ಷಕನ ಮೇಲೆ ಕೆಲವೊಂದಿಷ್ಟು ವಿದ್ಯಾರ್ಥಿಯ ಪೋಷಕರು ಹಲ್ಲೆ ಮಾಡಿ ಅವರನ್ನ ಸವಣೂರು ಪಟ್ಟಣದಲ್ಲಿರತಕ್ಕಂಥ ಪ್ರಮುಖ ಬೀದಿಯಲ್ಲಿ ಚಪ್ಪಲಿ ಹಾರ ಹಾಕೋದ್ರ ಜೊತೆಗೆ ಹಲ್ಲೆ ಮಾಡೋದ್ರ ಜೊತೆಗೆ ಸವಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸವಣೂರು ಪೊಲೀಸ್ ಠಾಣೆ ಕರೆದುಕೊಂಡು ಹೋಗಿ ಆ ಶಿಕ್ಷಕನನ್ನ ಪೊಲೀಸರ ವಶಕ್ಕೆ ಕೊಡ್ತಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ನಡೀಲಿಕ್ಕೆ ಅಂದ್ರೆ ಆ ಶಿಕ್ಷಕ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದ, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಟಾರ್ಚರ್ ಮಾಡ್ತಿದ್ದ ಅನ್ನುವಂತ ರೀತಿಯಲ್ಲಿ ಪೋಷಕರು ಆಕ್ರೋಶ ಹೊರಹಾಕಿ ಆ ಶಿಕ್ಷಕನನ್ನ ಹೊಡೆದಿರ್ತಾರೆ. ಜೊತೆಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿರ್ತಾರೆ. ಆದ್ರೆ ಅಲ್ಲಿರ್ತಕ್ಕಂತಹ ಸಿಪಿಐ ಆಗಿರ್ಬೋದು, ಜೊತೆಗೆ ಕಾನ್ಸ್ಟೇಬಲ್ ಆಗಿರ್ಬೋದು, ಯಾರೂ ಸಹ ಏನಂದ್ರೆ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿಲ್ಲ. ಜೊತೆಗೆ ಹಲ್ಲೆ ಮಾಡ್ಲಿಕ್ಕೆ ಬಂದಂತಹ ಪೋಷಕರನ್ನ ತಡೆಯುವಂತ ಪ್ರಯತ್ನ ಅಲ್ಲಿರ್ತಕ್ಕಂಥ ಪೊಲೀಸರು ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಸವಣೂರು ಸಿಪಿಐ ಆದಂತಹ ಸವಣೂರು ಸಿಪಿಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಅನ್ನ ಈಗ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿದಂತಹ ಯಶೋಧ ವಂಟಗೂಡಿ ಅವರಿಗಾಗಲೇ ಆದೇಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಈ ರೀತಿಯಾದಂತಹ ಮುಂದಿನ ದಿನಮಾನಗಳಲ್ಲಿ ಕಾನೂನನ್ನ ಕೈಗೆ ಯಾರು ತೆಗೆದುಕೊಂಡ್ರು ಅದಕ್ಕೆ ನೇರವಾಗಿ ಪೊಲೀಸರು ಏನಂದ್ರೆ ಹೊಣೆ ಹಾಕ್ತಾರೆ. ಜೊತೆಗೆ ಪೊಲೀಸರು ಆಯಾ ವ್ಯಾಪ್ತಿಯಲ್ಲಿ ಏನಂದ್ರೆ ಕಾನೂನನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಜೊತೆಗೆ ಏನಂದ್ರೆ ಜನರಲ್ಲಿ ಕಾನೂನಿನ ಭಯವನ್ನ ಹುಟ್ಟಿಸಬೇಕು ಅನ್ನುವಂತ ರೀತಿಯಲ್ಲಿ ಈ ಎರಡು ಏನಿದ್ದಾರೆ ಸಿಪಿಐ ಆಗಿರ್ಬೋದು, ಜೊತೆಗೆ ಕಾನ್ಸ್ಟೇಬಲ್ ಅನ್ನ ಅಮಾನತು ಮಾಡೋದ್ರ ಜೊತೆಗೆ ಕಾನೂನಿನ ಅರಿವನ್ನ ಮೂಡಿಸುವ ಜವಾಬ್ದಾರಿಯನ್ನು ಪೊಲೀಸರು ಹೊತ್ತಿರ್ತಾರೆ. ನಿಷ್ಠೆಯಿಂದ ಮಾಡ್ಬೇಕನ್ನುವಂತ ರೀತಿಯಲ್ಲಿ ಈಗ ಹಾವೇರಿ ಎಸ್ಪಿ ಖಡಕ್ಕಾಗಿ ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ನಮ್ಮೆಲ್ಲ ಮಾಹಿತಿಗಾಗಿ ಹಣಗಿ.